Hello, Namaskara. Welcome to Girl Biker Komal YouTube channel. So after Keredi ride, Ishwaran Devasthana ಆದಮೇಲೆ ನೆಕ್ಸ್ಟ್ ಮತ್ತೆ ಸ್ಟಾರ್ಟ್ ಮಾಡಿದ್ದೆ ಸ್ಪಿರಿಚುವಲ್ ರೈಡ್. ಆ್ಯಂಡ್ ಈ ರೈಡ್ ಸ್ಪಿರಿಚುವಲ್ ರೈಡ್ ಅಂತ ಇವೆಂಟಿಗೆ ಹೊಂಟೈತಿ. IBW ಹೋಗ್ತೈತಲ್ಲ, ಅದಕ್ಕೋಸ್ಕರ ಮಹಾರಾಷ್ಟ್ರ ಸುತ್ತಬೇಕನ್ನೋ ಪ್ಲ್ಯಾನ್. ಸೊ ಮಹಾರಾಷ್ಟ್ರ ಸುತ್ತಕ್ಕೆ ಮೇನ್ ರೀಸನೇ 3 ಜ್ಯೋತಿರ್ಲಿಂಗ. ಸೊ ಮತ್ತು ವಾಪಸ್ ಹೆಂಗೆ ಹೇಳ್ಬೇಕಂದ್ರೆ ಸ್ಪಿರಿಚುವಲ್ ರೈಡ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಗೇರಪ್ ಆಗೇನಿ, ಹೆಲ್ಮೆಟ್, ಗ್ಲೌಸ್, ಹೈಡ್ರೇಷನ್ ಬ್ಯಾಗ್, ಗೇರ್ ಇಲ್ಲ ಪ್ಯಾಂಟ್, ರೈಡಿಂಗ್ ಪ್ಯಾಂಟ್ ಮತ್ತು ಬೂಟ್ಸ್ ಹಾಕ್ಕೊಂಡೇನಿ. ಕೆಳಗೆ ಜಾಕೆಟ್ ಆಯ್ತು, ಅಮ್ಮ ಒಯ್ದಾರ. ಸೊ ಇಲ್ಲಿಂದ ನಾನು ರಾಣೆಂದೂರಿಂದ ನಾನು ಸ್ಟಾರ್ಟ್ ಮಾಡತ್ತೀನಿ. ಸೊ ನನ್ನ ರೈಡ್ ಒಬ್ಬರು ಸ್ಪೆಷಲ್ ಪರ್ಸನ್ ಜಾಯ್ನ್ ಆಗತ್ತಾರ. ಅಂದರೆ ನಿಮಗೆಲ್ಲರೂ ಅನ್ನಿಸ್ಬೋದು ದಿಸ್ ಇಸ್ ಸ್ಟ್ರೇಂಜ್ ಅಂತಂದೇಳಿ. ಐ ಆಮ್ ರೈಡಿಂಗ್ ವಿತ್ ಪ್ರತೀಕ್ಷಾ ದಿಸ್ ಟೈಮ್. ಸೊ ಫಸ್ಟ್ ಟೈಮ್ ಒಂದು ಹುಡುಗಿ ಇನ್ನೊಂದು ಹುಡುಗಿ ಜೊತೆ ರೈಡ್ ಮಾಡ್ತಿರೋದು, ಲೈಕ್ ಇಬ್ಬರೇ ಹುಡುಗಿಯರು ಮಾಡ್ತಿರೋದು ನಾನು ನನ್ನ ಲೈಫ್ನಾಗ. ಬಿಕಾಸ್ ನಾನು ಮಾಡಿದ್ದು ಯೂಶ್ವಲಿ ಹುಡುಗರ ಜೊತೆ, ಬಟ್ ಫಸ್ಟ್ ಟೈಮ್ ಒಂದು ಹುಡುಗಿ ಜೊತೆ ರೈಡ್ ಮಾಡತ್ತೀನಿ. ಬಟ್ ಲೆಟ್ಸ್ ಸ್ಟಾರ್ಟ್. ಮಮ್ಮಿ ಕೆಳಗೆ ವೇಟ್ ಮಾಡತ್ತಾರ, ಬೈಕಿಗೆ ಪೂಜೆ ಮಾಡತ್ತಾರ ಮಮ್ಮಿ. ಲೆಟ್ಸ್ ಗೋ. ಗಾನಮ್ಮ, ಥ್ಯಾಂಕ್ ಯು. ಬಾಯ್ ಬಾಯ್ ಗಜ್. ಹಾಂ ಲೆಟ್ಸ್ ಗೋ. ಮಹಾರಾಷ್ಟ್ರ ಆನ್. ಮಹಾರಾಷ್ಟ್ರ ಹೋಗೇನಿ ಬೈಕ್ ಮೇಲೇನು, ಬಟ್ ದಿಸ್ ಟೈಮ್ ಮಹಾರಾಷ್ಟ್ರ ಒಳಗಿರೋ ಜ್ಯೋತಿರ್ಲಿಂಗನೂ ಎಕ್ಸ್ಪ್ಲೋರ್ ಮಾಡತ್ತೀನಿ. ಸೊ ಫಸ್ಟ್ ಇಲ್ಲಿಂದ ಹೋಗ್ತಿರೋದು ಫಸ್ಟ್ ಪಿಟ್ ಸ್ಟಾಪ್ ಗಾನ ಬಿ ಹುಬ್ಳಿಗಿಂತ ಮುಂಚೆ ಅದೊಂದು ಪಾರ್ಸೆಲ್ ಪಿಕಪ್ ಮಾಡೋದೈತೆ ನಂಗೆ. ಅದು ಪಾರ್ಸೆಲ್ ಪಿಕಪ್ ಮಾಡಿ ಧಾರವಾಡ, ಸ್ಟ್ರೇಟ್ ಅವೇ ಧಾರವಾಡ. ಸೊ ಫಸ್ಟ್ ಫ್ಯೂಲ್ ಅಪ್ ಆಗತೈತಿ. ಅಲ್ಲಿ ಹೇಳ್ದಲ್ಲ ಆಸ್ ಯೂಶ್ವಲ್ ಶೆಟ್ಟಿ ಪೆಟ್ರೋಲ್ ಬಂಕ್ ಓಪನ್ ಅಂತೂ ಇರಲಿಲ್ಲ. ಇಲ್ಲಿ ಮುಂದೆ ಬಂದ ಹೈವೇ ಒಳಗೆ. ಸೊ ಫಸ್ಟ್ ಫ್ಯೂಲ್ ಅಪ್ ಆಗತೈತಿ. 1050.30. ನಾನು ಜಾಕೆಟ್ ತೊಗೊಂಡ 4 years ಆಯ್ತು. ನಾನು ಫಸ್ಟ್ ಟೈಮ್ ಜಾಕೆಟಿಂದ ಥರ್ಮಲ್ ಲೈನರ್ ಯೂಸ್ ಮಾಡತ್ತೀನಿ. ಜಾಕೆಟಿಂದ ವಾರ್ಮರ್ ಅಲ್ಲ, ಥರ್ಮಲ್ ಲೈನರ್. ಸೊ ಎಕ್ಸಾಕ್ಟ್ಲಿ ಎಲ್ಲದೇನಪ್ಪ ಅಂತಂದ್ರೆ ಭಾರತ್ ಬೆನ್ಸ್ ದಾಟೇನಿ, ಹುಬ್ಳಿ ಕಡೆದು, ಹುಬ್ಳಿ ಹತ್ರ ಇರೋದು. ಇಲ್ಲಿಂದ ಅದು ನಾನು ಅದು ಕೊರಿಯರ್ ಇಸ್ಕೋಬೇಕಲ್ಲ, ದೇವ ಅದು ಕೊರಿಯರ್ ಸಿಕ್ತ ಇಸ್ಕೊಂಡೆ ನಾನು. ಸೊ ಈಗ ಜಸ್ಟ್ ಹುಬ್ಳಿಗೆ ಬಂದೆ. ಟೈಮ್ ಆಗಿದೆ 7:42. ಭಾಳ ಅಂದರೆ ಭಾಳ ಲೇಟಾಗಿ ಬಂದೆ ನಾನು. ಸೊ ಈಗ ಪ್ರತೀಕ್ಷಾ ಅವ್ರ ಮನೆ ಕಡೆಯಿಂದ ಹೊಂಟ್ವಿ. ಅವಳು ಬಂದ್ಲ. ಸೊ ವಿ ಆರ್ ಗೋಯಿಂಗ್. ಬಾಯ್ ಬಾಯ್ ಬಾಯ್. ಮುಂದೆ ಹೋಗ್ತಿರೋದೆ ಪ್ರತೀಕ್ಷಾ. ಸೊ ಫ್ಯೂಲ್ ಸ್ಟಾಪಿಗೆ ಬಂದೈತಿ. ಅವಳ ಗಾಡಿಯೊಳಗೆ ಫ್ಯೂಲ್ ಇರಲಿಲ್ಲ. ಸೊ ನನ್ನ ಗಾಡಿನೂ ಟಪ್ ಮಾಡಿಸ್ಕೊಂಬಿಡ್ತೀನಿ, ಬಿಕಾಸ್ ಸೇಮ್ ಟೈಮಿಗೆ ಫ್ಯೂಲ್ ಹೋಗ್ತೈತಲ್ಲ, ಅದಕ್ಕೋಸ್ಕರ ಅವಳದು ಟಾಪಪ್, ನಂದು ಟಾಪಪ್. ಫ್ಯೂಲ್ ಅಪ್ ಮಾಡಿಸ್ಕೊಂಡು ನೆಕ್ಸ್ಟ್ ಅಲ್ಲಿ ಮುಂದೆಲ್ಲಾದರೂ ಆನ್ ದ ವೇ ಬ್ರೇಕ್ಫಾಸ್ಟಿಗೆ ನಿಲ್ಲಿಸ್ಕೊತೀನಿ. ಬ್ಲಾಕ್ ಇಸ್ಕೊಂಡು ಲೆಟ್ಸ್ಗೋ. ಚಿನ್ನೊಂಟಿನೇನೋ ಆಕಿನ ಪ್ರಾಬ್ಲಮ್ ಆಯ್ತು, ಅದಕ್ಕಾಗಿ ಗೋಪುರ ಬಿಟ್ಲ. ಇನ್ಸ್ಟಾ ಮೌಂಟ್ ಮಾಡ್ಬೇಕಂದ್ರೆ ಆಕಿ ಇಲ್ಲಿ ಆಲ್ರೆಡಿ ಎಲ್ಲ ಆಕಿನ ಅಟ್ಯಾಚ್ಮೆಂಟ್ಸ್ ತುಂಬೇವು. ಇಲ್ಲಿ ಖಾಲಿ ಇತ್ತು, ಬಟ್ ಇಲ್ಲಿ ಅದು ಕ್ಲಿಪ್ ಕುಂದ್ರಂಗಿಲ್ಲ. ಅದು ದೊಡ್ಡದಿತ್ತಲ್ಲ. ಯಾವಾಗ ಹೊಂಟಿರಿ ಶಬರಿಮಲೆ? ಮುಂದಿನ ತಿಂಗಳು ಹೋಗ್ತೀವಿ. ಲೆಟ್ಸ್ ಗೋ. ಆ್ಯಕ್ಚುಲಿ ಬೆಳಗ್ಗೆ ಮಾತ್ರ ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಮಾಡಿದ್ದೆ, ಬಟ್ ಹಂಗೆ ಹೊಡೆದು ಇಬ್ಬರು. ಈಗೆಲ್ಲಿದೆಪ್ಪ ಅಂದ್ರೆ ಆಲ್ಮೋಸ್ಟ್ ನಿಯರ್ ಟು ಕೊಲ್ಲಾಪುರ್. ಇಲ್ಲೊಂದು ಉಡುಪಿ ಹೋಟ್ಲ್ ಸಿಗೈತಿ, ಉಡುಪಿ ಹೋಟ್ಲಿಗೆ ಸ್ಟಾಪ್ ಮಾಡೈತಿ. ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್. ಸೊ ಆಗಲೇ ಹೇಳ್ದಂಗೆ ಒಂದು ಉಡುಪಿ ಹೋಟ್ಲಿಗೆ ಬಂದೈತಿ. ಅಲ್ಲಿ ಮುಂದೆ ಅದಕ್ಕಿಂತ ಮುಂಚೆ ಒಂದು ಅಮರ್ ಅಂತಂದೇಳಿ ಒಂದು ಹೋಟ್ಲ್ ಇತ್ತು, ಬಟ್ ಸ್ಟಿಲ್ ಅದು ಹೆಂಗಿರುತ್ತೆ ಏನಿರುತ್ತೆ ಅಂತಂದೇಳಿ ಗೊತ್ತಿಲ್ಲಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿಂದ ಉಡುಪಿ ಹೋಟ್ಲಿಗೆ ಬಂದ್ವಿ. ನಾನು ಅವಳಿಗೆ ಕೇಳಿದೆ, ಇಲ್ಲೇ ತಿನ್ನೋಣ ಉಡುಪಿ ಹೋಟ್ಲಿಗೆ ಹೋಗೋಣ ಅಂತಂದೇಳಿ. ಅವಳು ಹೇಳಿದ್ಲು ಇಲ್ಲ ಉಡುಪಿ ಹೋಟ್ಲಿಗೆ ಹೋಗೋಣ ಅಂತಂದೇಳಿ. ಸೊ ಉಡುಪಿ ಹೋಟ್ಲಿಗೆ ಬಂದೈತಿ. ಮಸ್ತ್ ಮಾತಾಡ್ಕೊಂಡು ಹೋಗೋಣ ಅಂತ ಅಂದ್ರೆ ಇನ್ನೂ ಮಜಾ ನಾನು ನನ್ನ ಕತೆ ಹೇಳ್ತೀನಿ. ಅಕ್ಕನ ಸ್ಟೋರಿ ಹೇಳ್ತಾರೆ, ಮಸ್ತ್ ಸ್ಟೋರಿ ಟೆಲಿಂಗ್ ಮಾಡ್ಕೊಂಡು ಹೋಗೋಣ ಅಂತ. ಹಂಗಾಗಿತ್ತೆ ಹಿಂಗಾಗಿತ್ತು ಆಗಿರುತ್ತೆ. ಲೆಟ್ಸ್ ಗೋ. ಗೇರಪ್ ಹಾಕೊಳ್ಳೋದು ಬರ್ರಿ, ಗೇರಪ್ ಹಾಕ್ಕೊಳ್ಳೋದು ಬರ್ರಿ, ಗೇರ್ ಹಾಕೊಳ್ಳೋದು. ಸೊ ಜಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಈಗ ನಿಪ್ಪಾಣಿ ಒಳಗದೀವಿ. ಸೊ ನಿಪ್ಪಾಣಿಂತ್ರ ಈಗೆಲ್ಲ ಹೋಗ್ತಿದ್ದಪ್ಪ ಅಂತಂದ್ರೆ ಕೊಲ್ಲಾಪುರಿಂತ್ರ ಮುಂದೆ ರೈಟ್ ಸೈಡ್ ಫಸ್ಟ್ ಮುರ್ಗಾವನ್ ಹೋಗ್ತಿದ್ದೀವಿ. ಅಲ್ಲಿ ಗಣಪತಿ ಟೆಂಪಲ್ ಐತಿ. ಆ ಗಣಪತಿ ಟೆಂಪಲಿಂದ ಇಫ್ ಇನ್ ಕೇಸ್ ಬೇಗ ರೀಚ್ ಆದ್ವಿಪ್ಪ ಅಂದ್ರೆ ವಿಸಿಟ್ ಮಾಡ್ಕೊಂಡು ನೆಕ್ಸ್ಟ್ ಸಿದ್ಧಿತಕ್ ಗಣಪತಿಗೆ ಹೋಗ್ತೀವಿ. ಅದು ನೋಡ್ಕೊಂಡು ಅಲ್ಲೇ ಹಾಲ್ಟ್ ಮಾಡ್ತೀವಿ. ಲೆಟ್ಸ್ ಸಿ ಏನೇನು ಆಕೈತೆ ಹಂಗೂ ಗೊತ್ತಿಲ್ಲ.
ಇಂಟರ್ಕಾಮ್ ಎಲ್ಲ ರೆಡಿ ಆಯ್ತು ಇಬ್ಬರದು. ಈಗ ಇಬ್ಬರು ಮಾತಾಡ್ಕೊಂತ ಊಟ ಮಾಡ್ಕೊಂಡು ಹೋಗ್ತೀವಿ. ಸ್ವಲ್ಪ ಬೇಜಾರು ಬಂತಪ್ಪ ಹಾಡು ಕೇಳೋದು ಮತ್ತು ಮಾತಾಡೋದು ಹಂಗೆ ಮಾಡ್ಕೊಂಡು ಹೋಗ್ತೀವಿ. ಅಕ್ಕಿಂದ ಪವರ್ ಬ್ಯಾಂಕ್ ಒಳಗೆ ಚಾರ್ಜ್ ಇಲ್ಲ, ಇಂಟರ್ಕಾಮ್ ಒಳಗೆ ಆ್ಯಕ್ಚುಲಿ ಚಾರ್ಜ್ ಇರಲಿಲ್ಲ, ಎಲ್ಲ ಆಯ್ತು. ಈಗ ಮತ್ತು ವಾಪಸ್ ಹಂಗೆ ಕನೆಕ್ಟ್ ಮಾಡ್ಕೊಂಡು ಲೆಟ್ಸ್ ಗೋ. ಸೊ ವಿ ಆರ್ ಡನ್ ವಿತ್ ಬ್ರೇಕ್ಫಾಸ್ಟ್. ಈಗೆಲ್ಲ ಹೋಗ್ತಿತ್ತಪ್ಪ ಅಂತಂದ್ರೆ ಕರಾಡ್ ಹತ್ರ. ಕರಾಡಿಂತ್ರ ವಿ ಆರ್ ಗೋಯಿಂಗ್ ರೈಟ್. ಅಲ್ಲಿಂತ್ರ ಮೊರ್ಗಾವನ್ನ ಮಯೂರೇಶ್ವರ್ ಟೆಂಪಲ್ ಐತಲ್ಲ ಅಲ್ಲಿ ಹೊಂಟೈತಿ. ಅಷ್ಟವಿನಾಯಕ್ ಮಾಡತ್ತೀವಿ ನಾವು. ಆ್ಯಕ್ಚುಲಿ ಅಷ್ಟವಿನಾಯಕ್ ನಾನು ಪ್ಲಾನ್ ಆಗಿದ್ರೆ ಬೇರೆಯವ್ರ ಜೊತೆ, ಬಟ್ ನನಗೂ ಅವ್ರಿಗೂ ಡೇಟ್ಸ್ ಹೊಂದ್ಲಿಲ್ಲದಕ್ಕೆ ಅವ್ರವ್ರ ಫ್ರೆಂಡ್ ಜೊತೆ ಮಾಡಿದರೆ ನನ್ನ ತಂಗಿ ಜೊತೆ ಮಾಡತ್ತೀನಿ. ಬಟ್ ಅವರು ಒಂದೇ ಬೈಕ್ ಒಳಗೆ ಇಬ್ಬರು ಮಾಡಿದರೆ ನಾನು ಇವು 2 ಜನ ಇಬ್ಬರು 2 ಬೈಕ್ ಒಳಗೆ ಮಾಡತ್ತೀವಿ. ಸೊ ಈಗ ಎಲ್ಲದೇ ನನಗೂ ಗೊತ್ತಿಲ್ಲ. ಲೊಕೇಶನ್ ನೋಡೋಣ ಎಲ್ಲದೇ. ಸತಾರ ಅಂತ ಮುಂದೆ ಬಂದೇವಿ ಈ ಕಡೆ. ಓ ಆಗಲೇ ಕೆಳಗಿಂದ ರೈಟ್ ಹೊಡೋದಲ್ಲ ಅದೇ ಸತಾರ ಇರೋದು. ನಮ್ಮ ಅಣ್ಣ ಅಂದರು ಅಯ್ಯೋ ಜಗ್ಗ ಬೈತಾ ನನಗೆ, ಏನು ಟ್ರಿಪ್ ಮಾಡತ್ತೀನಿ ನಾನು. ವಾತರ್ ಅಂತೆ ಅದು, ವಾತರ್ ಅಂತ ಊರು, ಯಾವುದೋ ವಾತರ್ ಊರು ದಾಟೆ. ಸೊ ಈಗ ಇಲ್ಲಿಂದ ಗಣಪತಿ ದೇವಸ್ಥಾನ ಹೊಂಟೈತಿ. ಗಣಪತಿ ದೇವಸ್ಥಾನ ನಂತರ ನೆಕ್ಸ್ಟ್ ಅದು ಸಿದ್ಧಿತೆ ಗಣಪತಿ, ನೆಕ್ಸ್ಟ್ ಗಣಪತಿಗೆ ಹೋಗ್ತಿದ್ದೀವಿ. ಇಲ್ಲಿಂದ 1 hour. ಸೊ 5:30 ರೀಚ್ ಆದ್ರೂ ಹಾಫ್ ಆನ್ ಅವರ್ ಗಣಪತಿ ದರ್ಶನ ಆಗ್ತೈತಿ. ನೆಕ್ಸ್ಟ್ ಹೋಗ್ಬಿಡೋಣ, ಏನು ಮಾಡ್ತಿಲ್ಲ. ನೆಕ್ಸ್ಟ್ ಗಣಪತಿ ಇವತ್ತು 2 ಗಣಪತಿ ದರ್ಶನ ಆಗ್ತೈತಿ. ಫೇಮಸ್ ಗಣಪತಿ ದಗಡು ಶೇಟ್ ಗಣಪತಿ ಅಲ್ಲಿ ಇಲ್ಲ ಅಪ್ಪಿ ನಾಳೆ ದಗಡು ಶೇಟ್ ನಾಳೆ ದಗಡು ಶೇಟಿಂದ ज्योतिर्लिंग होते हैं। भैया हम लोग कर्नाटक से नीने ना। हाँ इरली आया अभी यहाँ से कृष्णेश्वर जा रहे हैं। हाँ 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 थैंक यू। बताए बाय बाय। ಸೊ ಈಗ ಜಸ್ಟ್ ತಿಂದ್ವಿ. ನಾನು ಏನು ತಿಂದಪ್ಪ ಅಂತಂದ್ರೆ ವಡಾಪಾವ, ಅವಳು ಪಾವ್ ಭಾಜಿ ತಿಂದ್ಲ. ಸೊ ವಿ ಆರ್ ಗೋಯಿಂಗ್. ಇನ್ನು 47 ಕಿಲೋಮೀಟರ್ಸ್ ಐತಿ. ಅಪ್ಪಿ 47 ಕಿಲೋಮೀಟರ್ಸ್ ಐತಿ. ನಾವು 5:26ಗೆ ರೀಚ್ ಆಗ್ತೀವಿ. ಇದೇನು ಗಣಪತಿ ಸರ್ಕಿಟ್ ಐತಲ್ಲ, ಇದು ಗಣಪತಿ ಸರ್ಕಿಟ್ ಈಸ್ ಕಾಲ್ಡ್ ಆಸ್ ಅಷ್ಟವಿನಾಯಕ್ ಗಣಪತಿಗಳು. ಇದು ನನ್ನ ಫ್ರೆಂಡಿಂತ್ರ ಗೊತ್ತಾಗಿದ್ದು ನಂಗೆ. ಈಗ ಎಲ್ಲಿ ಬಂದಿದ್ದಪ್ಪ ಅಂದ್ರೆ ಲಮಯೂರಿಗೆ ಬಂದೇವಿ, ಲೇಹ್ ಲದ್ದಾಖ್. ಸೊ ನನಗೆ ಈ ರೋಡ್ ಲಿಟ್ರಲಿ ಹೇಳತ್ತೀನಿ ಲೇಹ್ ಲದ್ದಾಖ ನೆನಪು ಮಾಡತ್ತೈತಿ. ಆ್ಯಂಡ್ ಅದ್ರೊಳಗು ಎಲ್ಲಪ್ಪ ಅಂತಂದ್ರೆ ಕಾರ್ಗಿಲ್. ಹಾಂ ಕಾರ್ಗಿಲ್ ಇಂತ್ರ ಕಾರ್ದುಂಗ್ಲಾ ಇಂತ್ರ, ಸಾರಿ ಕಾರ್ಗಿಲ್ ಇಂತ್ರಲ್ಲ ಕಾರ್ದುಂಗ್ಲಾ ಇಂತ್ರ ಇಬ್ಬರ ರೈಡ್ ಮಾಡ್ಕೊಂಡು ಹೋಗಿದ್ವಿ. ಸ್ಟ್ರಚ್ ಜರ ಮುಂದೆ ಇಬ್ಬರೇ ಹೋಗಿದ್ವಿ ನಾವು. ಅದೇ ನೆನಪು ಬರತ್ತೆ. ಅದು ರೋಡ್ ಹಿಂಗೆ ಐತೆ ಪೂರ ಸೆಕ್ಸಿ. ಗುಡಿ ಗೋಪುರ ಅಲ್ಲ ಇತ್ಲ ಅಲ್ಲಿ ಗಿಡದಿಂದ. ಗೊತ್ತಿಲ್ಲ ಪ್ಯಾಕಿಗೆ ಕೇಳಬೇಕು, ನನಗೂ ಗೊತ್ತಿಲ್ಲ ದಾರಿ. ಸೊ ಈಗ ಟೆಂಪಲ್ ಹತ್ರ ಬಂದೈತಿ. ಟೆಂಪಲ್ ಅಲ್ಲೈತಿ ಗಿಡದಿಂದ ಎಲ್ಲ. ಇಲ್ಲಿ ಗಾಡಿ ಹಚ್ಚೀವಿ ಈಕೆ ಆಂಟಿ ಕಡೆ. ಸೊ ಆಂಟಿ ಕಡೆ ಏನಾದರೂ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿಂದ ಮತ್ತೆ ನೆಕ್ಸ್ಟ್ ಇನ್ನೊಂದು ಟೆಂಪಲಿಗೆ ಹೋಗೋದೈತಿ. ಸೊ ಪಟ್ಟಂತ ಹೋಗಿ ದೇವರಿಗೆ ಸಹ ಮಾಡಿ ಬರುವ ತಗೋ. ಸೊ ಮಯೂರೇಶ್ವರ್ ಗಣಪತಿ ಬಂದೈತಿ. ಮುರ್ಗಾನ್ ಏನೋ ಗೊತ್ತಿಲ್ಲ. ದರ್ಶನ ಮಾಡಿಕೊಂಡು ಇಲ್ಲಿಂದ ವಾಪಸ್ ನೆಕ್ಸ್ಟ್ ಸಿದ್ಧಿತೆ ಗಣಪತಿ ಹೋಗೋದೈತಿ. ಅಷ್ಟವಿನಾಯಕ್ ಮಾಡೋದೈತಲ್ಲ, ನೀವು ಹೋಗಿ ದರ್ಶನ ಮಾಡ್ಕೊಂಡು ಸಿಗ್ತೀವಿ ನೋಡಿ. ಇದೇ ಗಣಪತಿ ದೇವಸ್ಥಾನ. ಲೆಟ್ಸ್ ಗೋ ಒಳಗೆ. ಅಲ್ಲಿ ಗಣಪತಿದು ಇದು ವಿಡಿಯೋ ಒಳಗೈತಿ. ನೋಡಿ ಗಣಪತಿ ದರ್ಶನ ಮಾಡಿ ನಿಂತ್ಕೊ. ಅಲ್ಲಿ ದರ್ಶನ ಮುಗೀತಾ. ಗಣಪತಿ ಹೆಂಗೈತಪ್ಪ ಅಂತಲ್ಲ, ನನ್ನ ಫೋನ್ ಕಲರ್ ಐತಲ್ಲ ಅದಕ್ಕಿಂತ ಡಾರ್ಕ್ ಆರೆಂಜ್. ಗಣಪತಿ ಫುಲ್ ಆರೆಂಜ್ ಐತಿ. ಬರೀ ಗಣಪತಿ ಕಣ್ಣಷ್ಟೇ ಗೊತ್ತಾಗೈತಿ, ಸೊಂಡ್ಲಿ ಒಂದು ಗೊತ್ತಾಕೈತಿ ಗಣಪತಿನ ಇದು ಅಂತಂದು ಹೇಳಿ. ಅದಾದಮೇಲೆ ಟ್ರೈ ಮುಗಿದು ಹೊರಗೆ ಬಂದ್ವಿ. ಮೋದಕ್ ಕೊಟ್ಟಿದ್ರು ಪ್ರಸಾದ ತೊಗೊಂಡು ಬಂದ್ವಿ. ಆ್ಯಕ್ಚುಲಿ ಭಾಳ ದುಡ್ಡು ಕ್ಯೂ ಐತಿ. VIP ಟಿಕೆಟ್ ತೊಗೊಂಡು ಹೋದ್ವಿ. ಮುಗಿದ ವಾಪಸ್ ನಮ್ಮ ಗಾಡಿ ಕಡೆ ಹೊಂಟೈತಿ. ಇದು ಆದಮೇಲೆ ನೆಕ್ಸ್ಟ್ ಈಗ ಹೊಂಟಿರೋದು ಸಿದ್ಧಿತೆ ಗಣಪತಿ.
ನೋಡೋಣ. ಅಲ್ಲಿ ಇಲ್ಲಿಂದ 1 hour ಬೇಕು, ಮತ್ತು 58 kilometers. ಲೆಟ್ಸ್ ಗೋ. ಟೈಮ್ ಆಗೈತಿ 6 o'clock, ಮೋಸ್ಟ್ಲಿ 7 o'clock ಮಟ್ಟ ಅಲ್ಲಿ ರೀಚ್ ಆಗ್ತೀವಿ. ಅಲ್ಲಿಂದ ಮತ್ತೆ ದರ್ಶನ ಮಾಡ್ಕೊಂಡು ಮುಂದಿನ ಕತೆ ಮುಂದೆ. ಮಯೂರೇಶ್ವರ ದರ್ಶನ ಆಯ್ತಾ. ಇವಾಗ ಹೊಂಟೈತಿ ಸಿದ್ಧ ಗಣಪತಿ. ಇಲ್ಲಿಂದ 58 kilometers, 1 hour 16 minutes ತೋರಿಸೈತೆ. ಎಕ್ಸಾಕ್ಟ್ಲಿ 7 o'clock ರೀಚ್ ಆಗ್ತೀವಿ. ಸೊ ಅದು ಒಂದು ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಮೋಸ್ಟ್ಲಿ ಮುಂದೆ ಹೋಗ್ತೀವಿ ಅನ್ನಿಸ್ತೈತಿ, ಗೊತ್ತಿಲ್ಲ, ನೋಡೋಣ. ಆ್ಯಕ್ಚುಲಿ ನನ್ನ ಪ್ಲ್ಯಾನು ಫಸ್ಟ್ ಡೇ ಇಲ್ಲೇ ಲೇಟಾಗಿ ಬರ್ತೀವಿ, ಇಲ್ಲೇ ದರ್ಶನ ಮಾಡ್ಕೊಂಡು ಹಾಲ್ಟ್ ಮಾಡ್ಬೇಕಂತಂದಿತ್ತು. ಬಟ್ ದೇವ್ರು ಬೇಗ ಕರೆಸಿದ. ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಗಣಪತಿ. ಇದು ಗಣಪತಿ ಏನಪ್ಪ ಅಂತಂದ್ರೆ ಅಶ್ವಿನಾಯಕ ಒಳಗೆ ಬರ್ತೈತಿ, ಶ್ರೇಷ್ಠ ಗಣಪತಿ ಅಂತಂದು ಹೇಳಿ. ಇದು ಮಹಾರಾಷ್ಟ್ರ ಶ್ರೇಷ್ಠ ಗಣಪತಿಗಳಿವು, 8 ಗಣಪತಿ. ಸೊ ಇದು ಮುಗಿಸ್ಕೊಂಡು ಇದು ಅಷ್ಟವಿನಾಯಕ, ಶಿರ್ಡಿ, ಆಮೇಲೆ 3 ಏನಪ್ಪ ಜ್ಯೋತಿರ್ಲಿಂಗ, ಆಮೇಲೆ ಮತ್ತೆ ನೋಡತ್ತೀವಪ್ಪ ಅಂತಂದ್ರೆ ದಗಡು ಶೆಟ್ ಗಣಪತಿ, ಶಿರ್ಡಿ ಹೇಳಿದ್ನಾ, ಶಿರ್ಡಿ. ಆಮೇಲೆ ನೆಕ್ಸ್ಟ್ ಮಹಾಬಲೇಶ್ವರ ಒಂದು ಹೋಗ್ತೀವಿ, ಯಾಕಂದ್ರೆ ಇವೆಂಟ್ ಆಗಿರೋದೆ ಅಲ್ಲಿ. ಸೊ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋಗ್ತೀವಿ. ಹೋಗಬೇಕಾದ್ರೆ ಕೊಲ್ಲಾಪುರ ಮಹಾಲಕ್ಷ್ಮಿ ನೋಡ್ಕೊಂಡು ಹೋಗ್ಬೇಕಂತ ಆಯ್ತು, ಅಟ್ಲೀಸ್ಟ್ ಈ ಸತಿ ಆದರೂ ನೋಡೋಣ. ಸೊ ಇಲ್ಲಿ ನಿಂತ್ಕೊಂಡಿದ್ದು ಎದಕ್ಕಪ್ಪ ಅಂತಂದ್ರೆ ಸನ್ಸೆಟ್ ಜೊತೆ ಗಾಡಿ ಫೋಟೋ ಚಂದ ಬರ್ತಾವ ಅಂತಂದೇಳಿ. ಇಲ್ಲಿ ಯಾರೋ ಒಬ್ಬನು ಕುಡುಕ ಕಾಣಕತ್ತಾನ. ಅಪ್ಪೆ ಗಾಡಿ ಹತ್ತು. ಸೊ ಈಗ ಬಂದಿದ್ದಿಲ್ಲಪ್ಪ ಅಂತಂದ್ರೆ ಫ್ಯೂಲ್ ಅಪ್. ಈಗ ನಂದು ಫುಲ್ ಖಾಲಿ ಆಗೈತಿ, ನಂದಿನೂ ಇತ್ತು, ಇನ್ನೂ 2 ಪಾಯಿಂಟ್ ಇತ್ತು ರಿಸರ್ವ್, ಅವಳು ಖಾಲಿ ಆಗೈತಿ. ಸೊ ಈಗ ಬಂದಿದ್ದೆಲ್ಲಪ್ಪ ಅಂದ್ರೆ ಸಿದ್ಧಿತೇಕ್ ಗಣೇಶ ಟೆಂಪಲ್. ಇದು ನಮ್ಮದು ಸೆಕೆಂಡ್ ಅಷ್ಟವಿನಾಯಕ ಟೆಂಪಲ್. ನೈದಿದ್ದೀನಿ. ಸೊ ಗುಡಿ ಇಲ್ಲೈತಿ, ಇಲ್ಲಿ ಒಳಗೆ ಜಾತ್ರೆ ಐತಿ. ಸೊ ಗೇರ್ಸ್ ಎಲ್ಲ ಹಾಕ್ಕೊಂಡು ಹೊಂಟೇವಿ, ಯಾವುದೂ ತೆಗ್ದಿಲ್ಲ, ಬೈಕಲ್ಲಿ ಹೇಳಿಟ್ಟು ಬಂದೀವಿ. ವಾ ಇಲ್ಲಿ ನೋಡ್ರಿ ನಮ್ಮ ಇಲ್ಲಿ ರಾಜ. ನಮಸ್ಕಾರ ಮಾಡೋಣ. ಹೋಗಿ ದರ್ಶನ ಮಾಡಿಕೊಂಡು ವಾಪಸ್ ಇಲ್ಲಿಂದ ನೆಕ್ಸ್ಟ್ ಅದು ತೆಯೂರು ಗಣೇಶ ಒಂದೈತಿ, ಅಲ್ಲಿ ಹೋಗ್ತೀವಿ. ಲೆಟ್ಸ್ ಗೋ. ಇಲ್ಲಿ ನೋಡ್ರಿ ಅಂಗಡಿ ಪಂಗಡಿ ಎಲ್ಲ ಇಲ್ಲದ. ಗಣಪತಿ ದರ್ಶನ ಅಪ್ಪ ದೇವ್ರಿಗೆ ರಶ್ ಇರಬಾರ್ದು. ಇದ್ರೊಸ್ಕೊಂಡು ಭಾಳ ಮಜಾ ಬರತ್ತಿತ್ತು ರೈಡ್. ಇಂಟರ್ಕಾಮ್ ಹಾಕೊಂಡು ಮಾತಾಡತ್ತೀವಿಲ್ಲ, ಕೆಟ್ಟ ಫನ್ ಅನ್ಸಾತೈತಿ. ಹೆಂಗೆ ಹೊಂಟೇವಿ, ಎಷ್ಟು ಡಿಸ್ಟೆನ್ಸ್ ಕವರ್ ಆಗ್ತೈತಿ ಅನ್ನೋದು ಗೊತ್ತಾಗತ್ತಿಲ್ಲ. ಲಿಟ್ರಲಿ ಭಾಳ ಜಲ್ದಿ ಹೊಂಟೇವಿ. ಸೊ ಲೆಟ್ಸ್ ಗೋ. ದೇವ್ರ ದರ್ಶನ ಮಾಡ್ಕೊಂಬಂದ್ವಿ, ಯಾರೂ ಇರಲಿಲ್ಲ. ಲಿಟ್ರಲಿ ನಾನು, ಪ್ರತೀಕ್ಷಾ, ಒಬ್ಬರು ಆಂಟಿ, 3 ಜನ ದೇವ್ರ ದರ್ಶನಕ್ಕೆ ಮುಗೀತು. ಇಲ್ಲಿಂದ ವಾಪಸ್ ನೆಕ್ಸ್ಟ್ ಗಣಪತಿ ಹೊಂಟೇವಿ. ಇನ್ನೂ ಟೈಮ್ ಐತಿ. ಸೊ ಅದಕ್ಕೆ ನೆಕ್ಸ್ಟ್ ಗಣಪತಿ ಹೊಂಟೇವಿ. ಇಲ್ಲಿಂದ ಅದೇನು ಎಷ್ಟು ಕಿಲೋಮೀಟ್ರ್ ಐತೆ ಗೊತ್ತಿಲ್ಲ. ಲೆಟ್ಸ್ ಸಿ ಆ್ಯಂಡ್ ಲೆಟ್ಸ್ ರೈಡ್. ಅಲ್ಲಿ ಹೋಗಿ ನೆಕ್ಸ್ಟ್ ಗಣಪತಿ ಹತ್ರ ಹಾಲ್ಟ್ ಮಾಡ್ತೀವಿ. ಬಟ್ ಗಣಪತಿ ಗುಡಿ ಕ್ಲೋಸ್ ಇರ್ತೈತಿ. ನಾಳೆ ಮಾರ್ನಿಂಗ್ ದರ್ಶನ ಮಾಡ್ಕೋತೀವಿ. ಸಾರಿ, ಬೆಳಗ್ಗೆ ದರ್ಶನ ಮಾಡ್ಕೋತೀವಿ. ಬಟ್ ಅಲ್ಲಿ ಹೋಗಿ ಇವಾಗ ಹಾಲ್ಟ್ ಮಾಡ್ತೀವಿ. ಗಾಡಿ, ಲಗೇಜ್, ಹೆಲ್ಮೆಟ್ ಬೂಟ್ಸ್ ಎಲ್ಲನೂ ಇಲ್ಲಿ ನೋಡ್ರಿ ಎಂಥ ಚೆಂದ. ನಾವಿಲ್ಲಿ ಈ ಅಣ್ಣ ಕಡೆ ಬಿಟ್ಟು ಹೋಗಿದ್ವಿ. ಪಾಪ ಅವ್ರು ನಮ್ಮದು ಜವಾಬ್ದಾರಿ ಅಂತ ನೋಡ್ಕೊತೇನಂತ ಅಂದ್ರೆ. ಸೊ ಅದಕ್ಕೆ ಹೇಳೋಗಿದ್ವಿ, ಅಣ್ಣ ಪ್ಲೀಸ್ ನೋಡ್ಕೊಳ್ರಿ ಅಂತ. ಅವರು ಹಾಂ ಅಂದಿದ್ರು. ಬಟ್ ಅವ್ರ ಕಡೆ ಈಗ ನನ್ನ ಫೇವ್ರೇಟ್ ಐತಿ, ಏನು ಹೇಳ್ರಿ, ಅದನ್ನು ನಜರಿಂದ ಹಾಕ್ತಾರಲ್ಲ, ಕೊಲ್ಲಾಪುರ ಚಪ್ಪಲ್ ಅದೈತಿ, ತೊಗೊಂಡ್ಬರ್ರಿ. 3 ತೊಗೊಂಡೈತಿ. ಅಭಿ ನೆಕ್ಸ್ಟ್ हम लोग गृष्णेश्वर जाएंगे. ಇದು 3 ತೊಗೊಂಡು. ಹಾಂ ದೋನು ಗಾಡಿಗುಳಿ ಅಂತಂದೇಳಿ ಅವಳು ತೊಗೊಂಡ, ನಾನು ತೊಗೊಂಡೆ. ಇಲ್ಲಿ ಯಾರು ಮಾತಾಡತ್ತ, ಅಂಕಲ್ ಆಂಟೀಸ್ ಎಲ್ಲ. ಈಗ ಜಸ್ಟ್ ಸಿದ್ಧಿತೇಕ್ ಗಣಪತಿ ದರ್ಶನ ಮುಗೀತ. ನಾವ್ ವಿ ಆರ್ ಗೋಯಿಂಗ್ ಟು ತೆಯೂರ್ ಗಣೇಶ. ತೆಗೂರ್ ಅಲ್ಲ, ಮತ್ತು ತೆಯೂರ್ ಗಣೇಶ. ಸೊ ರೂಮಿಗೆ ಬಂದು ಗಾಡಿ ಇಲ್ಲಿ ಪಾರ್ಕ್ ಮಾಡಿತ್ತು. ಈಗ ಎಲ್ಲಿ ಹೊಂಟೈತಪ್ಪ ಅಂತಂದ್ರೆ ಫ್ರೆಶ್ ಆಗಿ ಎಲ್ಲಿ ಹೊಂಟೈತಪ್ಪ ಅಂತಂದ್ರೆ ತೆಯೂರು ಟೆಂಪಲಿಗೆ ಬಂದೀವಿ. ಲೆಟ್ಸ್ ಗೋ. ಅವಳು ರೆಡಿ ಆಗಲ್ಲ. ಸೊ ಈಗೆಲ್ಲಿ ಬಂದೇವ್ರಿಪ್ಪ ಅಂತಂದ್ರೆ ಚಿಂತಾಮಣಿ, ಇಲ್ಲಿ ಗುಡಿಗೆ ಬಂದೀವಿ. ನೋಡ್ಬೋದು ಇಲ್ಲಿ ಚಿಂತಾಮಣಿ ಮಂದಿರ. ಆ್ಯಂಡ್ ಒಳಗೆ ಅಲಾವಿಲ್ಲ ಅನಿಸ್ತೈತಿ, ಅದ್ರ ಸಂಬಂಧ ಅಂದರೂ ತೋರಿಸ್ತೀನಿ ಬರ್ರಿ ಒಳಗಿನ ಎಂಟ್ರೆನ್ಸ್ ಹೆಂಗೈತೆ ಅಂತಂದೆ. ಆ್ಯಂಡ್ ವಿಡಿಯೋ ಮಾಡೋದು ನೆನಪಾಗಿ ಬಿಟ್ಟಿದ್ವಿ. ಒಳಗೆ ದರ್ಶನ ಅದು ತೊಗೊಂಡೆ ಈಗ ಮತ್ತೆ ವಾಪಸ್ ವಿಡಿಯೋ ಮಾಡಕ್ಕೆ ಬಂದೀವಿ. ಹಿಂಗೈತೆ ನೋಡ್ರಿ. 10 ಗಂಟೆಗೆ ಕ್ಲೋಸ್, 9:44 ಏನೋ ಸಮಥಿಂಗ್ ಬಂದ್ವಿ ನಾವು. ಅಂದರೂ ದರ್ಶನ ಮಸ್ತಾತು. ಇಲ್ಲಿ ಒಳಗೈತ್ರಿ ಗುಡಿ. ಇಷ್ಟ ಮುಗೈತೆ. ಡೇ 1 ಎಂಡ್ ಮಾಡತ್ತೀವಿ. ತೆಯೂರೊಳಗೆ ಎಂಡ್ ಮಾಡತ್ತೀವಿ. 3 ಗಣಪತಿದ ದರ್ಶನ ಆಯ್ತು. ಸೊ ಮತ್ತು ನೆಕ್ಸ್ಟ್ ನಾಳೆ ಜ್ಯೋತಿರ್ಲಿಂಗ ಮತ್ತು ಬಾಕಿ ಅಷ್ಟವಿನಾಯಕ ಕಂಪ್ಲೀಟ್ ಮಾಡ್ಕೋತೀವಿ.
ದಗಡು ಶೆಡ್ ಗಣಪತಿ ಶಿರಡಿನೂ ಆಗುತ್ತೆ. ಸೊ ಇಷ್ಟ ಮುಗಿತು, ಮತ್ತು ಮುಂದಿನ ವ್ಲಾಗ್ ಒಳಗೆ ಸಿಗ್ತೀನಿ. ಜೈ ಶ್ರೀರಾಮ್.